ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಡವಲಕಾಯಿ ಬೇಳೆ ಮಸಾಲೆ ಸಾಂಬಾರು ಅಂತ ಅಂದ್ಬಿಟ್ಟು ಇದು ಸಖತ್ತಾಗಿರುತ್ತೆ. ನೀವು ಅನ್ನಕ್ಕಾದರೂ ಹಾಕೋಬೋದು, ಮುದ್ದೆಗೆ, ಇದು ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1/4 ಕಪ್ಪಾಗುವಷ್ಟು ಬೇಳೆನ ಚೆನ್ನಾಗಿ ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಪಡವಲಕಾಯಿ 2 ಪಡವಲಕಾಯಿ ತೊಗೊಂಡು ನೀಟಾಗಿ ಅದು ಮೇಲ್ಗಡೆ ವೈಟ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಕೂಗಿಸ್ಕೊಬರ್ತೀನಿ. ಇವಾಗ ಮಸಾಲೆ ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ, ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು 2 ಟೊಮೊಟೊ. ಇಲ್ಲಿ ನಾನು ಮತ್ತು ತೆಂಗಿನಕಾಯಿ ಒಂದು ಕಾಲು ಕಪ್ ಅಂತ ಅಂದ್ಕೊಳ್ಳಿ, 1/4 ಕಪ್ ಆಗೋಷ್ಟು ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಸುಲಭ ಅಂತ ಅಂದರೆ ನೀವೇ ಟ್ರೈ ಮಾಡಿ ನೋಡಿ. ಸಖತ್ತು ಅಂದರೆ ಪಟಾಪಟ್ ಅಂತ ಅಡುಗೆ ಮಾಡಿ ಮುಗಿಸ್ಬಿಡ್ತೀರ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತುಂಬ ಸ್ಮೂತ್ ಅಂದರೆ ಸ್ಮೂತ್ ಆಗಬೇಕು, ಆ ರೀತಿ ರುಬ್ಕೊಂಬರೋಣ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ, ನೈಸಾಗಿ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಈ ಮಸಾಲೆನ ಫ್ರೈ ಮಾಡ್ಕೊತೀವಿ. ನಂತರ ಈ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಮಸಾಲೆ, ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಪಡವಲಕಾಯಿನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ಟು ಸುಮ್ಮನೆ ಹಿಂಗೆ ಕುದಿ ಬರೋ ತನಕ. ನಂತರ ಉಪ್ಪು ಹಾಕ್ಕೊಂಡು ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಆ ನೀರನ್ನ ಕೂಡ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡ್ಬಿಟ್ಟು ಈ ಚಿಕ್ಕ ಈರುಳ್ಳಿ ಈರುಳ್ಳಿ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಕೊಂಡ್ರೆ ಅಷ್ಟೇ. ನಿಮಗೆ ಕೇವಲ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೆ ಅಡುಗೆದು ಮುಗೀತು ಪಾರ್ಟು. ಇವಾಗ ಬಂದು ಮೋಟಿವೇಶ್ನಲ್ ಸ್ಪೀಚ್ ಏನಂತ ಅಂದರೆ, ಇವತ್ತು ಬೇಗನೆ ಮುಗಿಸ್ಬಿಡ್ತೀನಿ. ಡ್ರ್ಯಾಗ್ ಮಾಡ್ತಿದ್ರೆ ಯಾರಿಗೂ ಕೇಳೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೋಸ್ಕರ ಏನಂತ ಅಂದರೆ, ಕೆಲವರು ಯಾಕೆ ಬೆಳೀತಾ ಇರಲ್ಲ ಮನೇಲಿ, ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು, ಏನಕ್ಕೆ ಅವ್ರ ಜೀವನದಲ್ಲಿ ಏನು ಮುಂದೆ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ ಅಂದರೆ, ಕೆಲವ್ರು ಅನ್ಕೋತಾರೆ, ಅಯ್ಯೋ ನಮ್ಮ ಕೈಲಿ ಏನೂ ಆಗೋದಿಲ್ಲ, ಅಯ್ಯೋ ನನ್ನ ಲೈಫ್ ಇಷ್ಟೇನಾ, ಎಲ್ಲರೂ ನೋಡಿ ಚೆನ್ನಾಗಿ ಬೆಳೀತಿದ್ದಾರೆ, ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಅನ್ನೋದು, ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು. ಮತ್ತು ನಾವೇನು ಮಾಡಬೇಕು ಅನ್ಕೋತೀವೋ ಅದಕ್ಕೆ ಒಂದು ಪ್ರಯತ್ನನೇ ಪಡೋದಿಲ್ಲ. ನಾವು ಬೆಳಿಬೇಕು ಅನ್ಕೋತೀವಿ, ನೆಕ್ಸ್ಟು ಅಯ್ಯೋ ಅವ್ರು ಬೆಳೀತಿದ್ದಾರೆ, ನಾವು ಒಂದು ಹೊಟ್ಟೆ ಕಿಚ್ಚು, ಇನ್ನೊಂದು ಬಂದ್ಬಿಟ್ಟು ಸೋಂಬೇರಿತನ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ಸು. ಇದನ್ನೆಲ್ಲ ನಮ್ಮ ಲೈಫಿಂದ ರಿಮೂವ್ ಮಾಡಿಬಿಟ್ಟು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ಆಗುತ್ತೆ, ನನ್ನ ಕೈಲಿ ಆಗುತ್ತೆ, ಎಲ್ಲ ನಾನು ಮಾಡ್ತೀನಿ, ನನ್ನ ಲೈಫ್ ಫುಲ್ಲು ಚೇಂಜ್ ಆಗುತ್ತೆ, ಕಂಪ್ಲೀಟಾಗಿ ನನ್ನ ದೇವರ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಪ್ರಯತ್ನ ನೀವು ಪಡಿ. ಸೋಂಬೇರಿತನ ಮಾಡಬೇಡಿ ಮತ್ತು ಯಾವಾಗಲೂ ಮನೆಯಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಎಲ್ಲನೂ ಒಳ್ಳೆಯದಾಗುತ್ತೆ. ಎಲ್ಲ ನಮಗೆ ದುಡ್ಡು ಬರುತ್ತೆ, ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತೀವಿ, ಒಬ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಇದೆಲ್ಲ ಮಾಡಿದ್ರೆ ಖಂಡಿತ ನೀವು ಲೈಫಲ್ಲಿ ಏನಾರ ಒಂದು ಸಾಧಿಸ್ತೀರ. ಹಠ, ಛಲ ಮತ್ತು ನಿಮ್ಮದು ಪಾಸಿಟಿವ್ ಮೈಂಡ್ ಯಾವಾಗ ನಿಮ್ಮ ಜೊತೆ ಇರುತ್ತೋ, ಸೊ 100% ನೀವು ಸಕ್ಸಸ್ ಕಾಣ್ತೀರಾ. ನಾನು ಹೇಳಿದ್ದನ್ನ 1 ಮಂತ್ ಟ್ರೈ ಮಾಡಿ ನೋಡಿ. ಮಾರ್ನಿಂಗ್ ಎದ್ದಿಷ್ಟಕ್ನ ಇವತ್ತು ನನ್ನ ಕೈಲಿ ಎಲ್ಲ ಕೆಲಸ ಚೆನ್ನಾಗಾಗುತ್ತೆ, ನಾನು ಇವತ್ತು ಏನಾದ್ರು ಒಂದು ಹೊಸದಾಗಿ ಕಲಿತೀನಿ ಮತ್ತು ಏನಾದರೂ ಒಂದು ಒಳ್ಳೇದು ಮಾಡ್ತೀನಿ, ನನ್ನ ಕೈಲಿ ಅಟ್ಲೀಸ್ಟ್ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಒಬ್ರಿಗೆ ಕೇಡು ಬಯಸೋದಿಲ್ಲ. ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದು ನಡೀತಾ ಇದೆ, ನಾವೆಲ್ಲ ಆರೋಗ್ಯಕರವಾಗಿದ್ದೀವಿ, ಎಲ್ಲ ಸಂಪತ್ತು ನಮಗಿದೆ, ನಾವು ಚೆನ್ನಾಗಿದ್ದೀವಿ ಅಂತ ನೀವು ಈ ಥರ ಪಾಸಿಟಿವ್ ಮೈಂಡಲ್ಲಿರಿ. ಈ ಥರ ಒಂದೇ ಒಂದು ತಿಂಗಳು ಪ್ರಯತ್ನ ಪಟ್ಟು ನೋಡಿ, ಖಂಡಿತ ನಿಮ್ಮ ಲೈಫಲ್ಲಿ ಎಲ್ಲನೂ ಚೇಂಜ್ ಆಗುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಬಂದು ನನಗೆ ಕಮೆಂಟ್ ಹಾಕಿ ನೋಡಿ, ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ ಅಂದ್ಬಿಟ್ಟು. ನೀವು ಅನ್ಕೋಬೋದು ಇದೆಲ್ಲ ಬುರುಡೆ, ಏನು ಸುಮ್ಮನೆ ಒಂದು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀರಾ ಅಂತ ಅನ್ಬೇಡಿ. ದಯವಿಟ್ಟು ಇದನ್ನು ಪ್ರಯತ್ನ ಪಟ್ಟು ನೋಡಿ. ಬಿಕಾಸ್ ನಾನು ಕೂಡ ಲೈಫಲ್ಲಿ ಹಾಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ವೆನ್ ಐ ಸ್ಟಾರ್ಟೆಡ್ ಟು ಥಿಂಕಿಂಗ್ ಪಾಸಿಟಿವ್, ಎಲ್ಲನೂ ಚೇಂಜ್ ಆಯಿತು ಲೈಫಲ್ಲಿ. ಬಿಕಾಸ್ ಆ ಸೋಂಬೇರಿತನ ಅನ್ನೋದು ದೂರ ಆಯಿತು. ಎಲ್ಲ ಕೆಲವೊಂದು ಒಳ್ಳೇದು ಆಗೋದಕ್ಕೆ ನಾನೇ ಅದನ್ನು ಗಮನಿಸ್ತಾ ಇದ್ದೀನಿ. ಬಿಕಾಸ್ ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ, ಯಾವಾಗ ಎಲ್ಲ ಒಳ್ಳೇದಾಗ್ತಿದೆ ಅಂತ ನಮ್ಮ ಲೈಫಲ್ಲಿ ಅನ್ಕೋತೀವೋ, 100% ಇದು ಒಳ್ಳೆಯದೇ ಆಗುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.